ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಅಷ್ಟರೊಳಗೆ ಈ ಒಂದು ಮಾವಿನ ಹಣ್ಣಿನ ಶೇಖರಣೆ ಹಾಗೆಯೇ ಇದ್ರ ಜೊತೆಗೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಪೂರಿನ ಮಾಡಿದ್ದೆ. ತುಂಬಾ ಸೂಪರ್ ಆಗಿರುವಂತಹ ಕಾಂಬಿನೇಷನ್. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪೂರಿ ಹಿಟ್ಟನ್ನು ಕಲಸಿ ಇಟ್ಬಿಡೋಣ. ಅದಕ್ಕೆ ನಾನು ಅಗಲವಾಗಿರುವಂತಹ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಚಿರೋಟಿ ರವಾನ ತೊಗೊಂಡಿದ್ದೀನಿ. ನೀವು ಉಪ್ಪಿಟ್ಟು ಮಾಡುವಂಥ ರವೆ ಕೂಡ ಹಾಕೋಬೋದು ಅಥವಾ ಚಿರೋಟಿ ರವೆ ಕೂಡ ಹಾಕೋಬೋದು. ಚಿರೋಟಿ ರವೆನ ಹಾಕೋದ್ರಿಂದ ಪೂರಿ ತುಂಬ ಹೊತ್ತು ಉಬ್ಬಿದಾಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಾನು ಮೇಲ್ಗಡೆ ಒಂದು ಸ್ವಲ್ಪ ಕೆಂಪಾಗಿ ಬರಲಿ ಅನ್ನೋದಕ್ಕೋಸ್ಕರ, ಕಲರ್ಫುಲ್ಲಾಗಿ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ನೋಡ್ತಾ ಇದ್ರಲ್ಲ, ಎಷ್ಟು ಗಟ್ಟಿಯಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಪೂರಿ ಉಬ್ಕೊಂಡು ಬರುತ್ತೆ. ಎಣ್ಣೆ ಕೂಡ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನಾನು ಗಟ್ಟಿಯಾಗಿ ನಾದ್ಕೋತಾ ಇದ್ದೀನಿ. ಇದನ್ನು ನಾದ್ಕೊಂಡಿದ್ದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು, ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿಯಾಗಿ ನಾದಿದ್ದೀನಿ ಹಿಟ್ಟು ಅಂತೇಳಿ, ನೀವು ಕೂಡ ಇದೇ ರೀತಿಯೇ ನಾದ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ನೋಡ್ತಾ ಇದ್ರಲ್ಲ ಈ ರೀತಿ ಮತ್ತೆ ಒಂದು ಸತಿ ಮಿದ್ಕೊಂಡು ನಾನು ಒಂದು ಪ್ಲೇಟನ್ನು ಮುಚ್ಕೊಂಡು ಒಂದು 20ರಿಂದ 25 ನಿಮಿಷದವರೆಗೂ ನಾವು ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. ನಾವು ಚಿರೋಟಿ ರವೆ, ಸಕ್ಕರೆ, ಉಪ್ಪು ಇದೆಲ್ಲದೂ ಹಿಟ್ಟಿನೊಳಗೆ ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೋಸ್ಕರ ಒಂದು 20 ನಿಮಿಷ ಇಟ್ವಿ ಅಂತಂದರೆ ಸಾಕಾಗುತ್ತೆ. ನಾನು ಎತ್ತಿ ಇಟ್ಕೊಂಡು ಅದಾದಮೇಲೆ ಶೇಖರಣೆನ ಮಾಡೋದಕ್ಕೆ ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಸಣ್ಣ ಬೌಲ್ನಲ್ಲಿ ತುಂಬಾಗಿ ಅಂದರೆ ಒಂದು ಸಣ್ಣ ಬೌಲು ತುಂಬ ನಾನು ಈ ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನಣ್ಣು, ಹುಳಿ ಮಾವಿನ ಹಣ್ಣು ತೊಗೋಬೇಡಿ. ಸಿಹಿ ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಸಿಪ್ಪೆ ಬಿಡಿಸಿ 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಾನು ಫ್ಲೇವರ್ಗೋಸ್ಕರ ಅಂತ. ಏಲಕ್ಕಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆಯೇ 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೆ. ಸುಮಾರು 3 ಜನಕ್ಕಾಗುವಷ್ಟು ನಾನು ಈ ಒಂದು ಶೇಖರಣೆನ ಮಾಡ್ಕೊಂಡಿದ್ದೆ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಹಾಕೋಬೋದು. ಆಮೇಲೆ ಕುಂಕುಮದ ಅಂದರೆ ಕೇಸರಿ ದಳಗಳನ್ನು ನಾನು ಕುಂಕುಮದ ದಳಗಳನ್ನು ಹಾಕ್ಕೊಂಡಿದ್ದೆ. ಹಾಲಿನಲ್ಲಿ ಮೊದಲಿಗೆ ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ಈ ರೀತಿ ಆದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ನೀವು ಬೇಕಿದ್ದರೆ ತೆಳುವಾಗಬೇಕು ಅನ್ನೋರು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಈ ರೀತಿ ಆದ ನಂತರ ನಾನು ಪಕ್ಕದಲ್ಲಿ ಎತ್ತಿ ಇಟ್ಕೊಂಡು ಪೂರಿನ ಕರಿಯೋದಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಟಿದ್ವಲ್ಲ, ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಅಗಲವಾಗಿರುವಂತಹ ಕಬ್ಬಿಣದ ಪಾತ್ರೆನ ನಾನು ಬಿಸಿಗೆ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ, ಇದು ಚೆನ್ನಾಗಿ ಮೀಡಿಯಮ್ ಹದದಲ್ಲಿ ಇಟ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಇವಾಗ ಪೂರಿನ ಒಂದು 20 ನಿಮಿಷ ಆಗೈತಿ. ಇವಾಗ ಹಿಟ್ಟನ್ನು ನೋಡ್ತಾ ಇದ್ರಲ್ಲ ಯಾವ ರೀತಿ ನೆನೆದೈತಿ ಅಂತೇಳಿ, ಇದನ್ನು ಮತ್ತೆ ಒಂದು ಸತಿ ಈ ರೀತಿಯಾಗಿ ಮಿದ್ಕೊಂಡು ಅದಾದ ನಂತರ ಸಣ್ಣದ ಉಳ್ಳೆಗಳು, ಪೂರಿ ಎಷ್ಟು ದೊಡ್ಡ ಬೇಕು ನೋಡಿರಿ ಅಷ್ಟು ದೊಡ್ಡ ಸೈಜ್ನಲ್ಲಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಉಳ್ಳೆಗಳನ್ನು ಹರಿದು ಇಟ್ಕೊಳ್ಳೋಣ. ನಾವು ಈ ರೀತಿಯಾಗಿ ನಾದ್ಕೊಂಡು ನಾನು ಉಳ್ಳೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವಿ ನೋಡಿರಿ, ಮಿದ್ದಿ ನಾದ್ಕೋಬೇಕು, ಅಂದರೆ ಪೂರಿಗಳು ಉಬ್ಕೊಂಡು ಬರುತ್ತೆ. ಇವಾಗ ಇದನ್ನು ಉಳ್ಳೆಗಳನ್ನು ಹರಿದು ಇಟ್ಕೋತಾ ಇದ್ದೀನಿ. ನಾನು ತೊಗೊಂಡಿರುವಂಥ ಹಿಟ್ಟಿನ ಕ್ವಾಂಟಿಟಿಗೆ ಒಂದು 12ರಿಂದ 13 ಪೂರಿಗಳಾಗಿದ್ದು. ನೋಡ್ತಾ ಇದ್ದೀರಾ ನೀವು, ಒಂದೇ ಸಮನಾಗಿರುವಂತಹ ಉಳ್ಳೆಗಳನ್ನು ಹರ್ಕೋಬೋದು. ನೀವು ಚಾಕುವಿನ ಸಹಾಯದಿಂದ ಕೂಡ ಕಟ್ ಮಾಡ್ಕೋಬೋದು, ಬಟ್ ನಾನು ಕೈಲೇ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾಡಿಕೊಂಡು ಅದಕ್ಕೆ ನೀವು ಕರಿಯೋಕ್ಕೆ ಇವಾಗ ಡೀಪ್ ಫ್ರೈ ಮಾಡೋದಕ್ಕೆ ಪೂರಿನ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀರಲ್ವ, ಅದಕ್ಕೆ ಕಾದ ಎಣ್ಣೆನ ಸ್ವಲ್ಪ ಡಿಪ್ ಮಾಡಿಕೊಂಡು ಪೂರಿನ ಲಟ್ಟಿಸ್ಕೋಬೇಕಾಗತ್ತೆ. ಅಂದರೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರ್ತೈತಿ. ನೋಡ್ತಾ ಇದ್ರಲ್ಲ ಇವಾಗ ನಾನು ಈಗ ಎಣ್ಣೆನ ಹಚ್ಕೊತಾ ಇದ್ದೀನಿ. ಕಾದ ಎಣ್ಣೆನ ಹಚ್ಕೊಂಡು ಇನ್ನು ತುಂಬಾ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ನಾವು ರೌಂಡಾಗಿ ಮಾಡ್ಕೋಬೇಕಾಗತ್ತೆ. ಪೂರಿನ ಎಷ್ಟು ದೊಡ್ಡ ಬೇಕು ನೋಡಿರಿ ಅಷ್ಟು ದೊಡ್ಡ, ತೀರಾ ದಪ್ಪನೂ ಅಲ್ಲ ತೀರಾ ತೆಳ್ಳನೂ ಅಲ್ಲ, ಒಂದು ಮೀಡಿಯಮ್ ಸೈಜ್ನಲ್ಲಿ ನಾವು ಈ ಪೂರಿಗಳನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ ಈ ರೀತಿ ಲಟ್ಟಿಸ್ಕೊಂಡು ನಾನು ತೆಗೆದು ಪಕ್ಕದಲ್ಲಿ ಎತ್ತಿ ಇಟ್ಕೋತಾ ಇದ್ದೀನಿ. ಇದೇ ರೀತಿಯೇ ಒಂದು 3 ಪೂರಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಲಟ್ಟಿಸ್ತಾ ಇದ್ದೀನಿ ಅಂಥೇಳಿ, ಇದೇ ರೀತಿಯೇ ಲಟ್ಟಿಸ್ಕೊಳ್ಳಿ. ತುಂಬ ಪ್ರೆಷರ್ ಹಾಕಿ ಲಟ್ಟಿಸೋಕೆ ಹೋಗಬೇಡಿ, ಯಾಕೆಂದರೆ ಪೂರಿ ಉಬ್ಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ಇದೇ ರೀತಿ ಸಾಫ್ಟಾಗಿ ಲಟ್ಟಿಸ್ಕೊಂಡು ನಾವು ಪೂರಿಗಳನ್ನು ಮಾಡಬೇಕಾಗತ್ತೆ. ಇವಾಗ ನಾನು ಎಣ್ಣೆ ಹದವಾಗಿ ಕಾದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗಿ ಪೂರಿಗಳನ್ನು ಹಾಕ್ಕೊಂಡು ಬಿಡೋಣ. ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಪೂರಿ. ನೋಡ್ತಾ ಇದ್ರಲ್ಲ
ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂಥೇಳಿ. ಇದೇ ರೀತಿಯೇ ನಾ ಹೇಳಿರುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿರಿ. ತುಂಬ ಸೂಪರಾಗಿ ನೀವು ಮಾಡುವಂಥ ಪೂರಿ ಕೂಡ ಉಬ್ಕೊಂಡು ಬರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ನ ಮೊದಲೇ ನಿಮಗೆ ಬಂದಿರುತ್ತೆ ನೋಡಿರಿ. ನೀವೇ ನನ್ನ ವಿಡಿಯೋನ ನೋಡ್ಬೋದು. ಇವಾಗ ಈ ಪೂರಿನ ಎತ್ತಿ ತಟ್ಟೆಗೆ ಇಟ್ಕೊಂಡು ಮತ್ತೆ ಒಂದು ಪೂರಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಇದೇ ಥರನೇ ಉಬ್ಕೊಂಡು ಕೆಂಪಾಗಿ ಬಂದಿತ್ತು. ಉರಿನ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಹೊತ್ತು ಇದೇ ರೀತಿಯೇ ಉಬ್ಕೊಂಡಿರಬೇಕು ಅಂತಂದರೆ ರವೆನ ಹಾಕಲೇಬೇಕು ನೀವು. ಮೀಡಿಯಮ್ ಹದದಲ್ಲಿ ಇಟ್ಕೊಂಡು ಎಣ್ಣೆನ ಕಾಸ್ಕೊಂಡಿದ್ನಲ್ಲ, ಪೂರಿ ಹಾಕಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಹಾಕ್ಕೊಳ್ಳಿ. ಅದಾದ ನಂತರ ಮತ್ತೆ ಮೀಡಿಯಮ್ ಹದದಲ್ಲಿ ಇಟ್ಕೊಂಡ್ರೆ ಪೂರಿ ಚೆನ್ನಾಗಿ ಬರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ಇದೇ ರೀತಿಯೇ ನಾನು ಪೂರಿನ ಕರೆದಿಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿತ್ತು ಅಂಥೇಳಿ. ಪೂರಿ ಹಾಗೆಯೇ ಶ್ರೀಕರಣಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ನೀವು ಮಿಸ್ ಮಾಡಲಾರ್ದಂಗೆ ಟ್ರೈ ಮಾಡಿರಿ. ಹೇಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.